ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಟೈಪ್ 11 ನೋಡ್ತಿದ್ದೀವಿ. ಟೈಪ್ 11 ಸಕ್ಸೆಸಿವ್ ಡಿಸ್ಕೌಂಟ್ಗೆ ಸಂಬಂಧಪಟ್ಟಿದೆ. ಯೂಶಲಿ ಫೆಸ್ಟಿವಲ್ಸ್ ಟೈಮಲ್ಲಿ, ಕೆಲವೊಂದು ಸ್ಪೆಷಲ್ ವೆಕೇಷನ್ ಟೈಮಲ್ಲಿ ಡಿಸ್ಕೌಂಟ್ಗಳನ್ನು, ಸೇಲ್ಸ್ಗಳನ್ನು ಹಾಕೋದನ್ನು ನಾವು ನೋಡ್ತೀವಿ. ಆ ಟೈಮಲ್ಲಿ ಯಾವ ರೀತಿ ಡಿಸ್ಕೌಂಟನ್ನು ಕೌಂಟನ್ನು ಮಾಡೋದು ಅನ್ನೋದ್ರ ಬಗ್ಗೆ ಈ ಟೈಪ್ 11 ನಾವು ನೋಡ್ಬೋದು. ಇಲ್ಲ ಇದೆ 50% ಪ್ಲಸ್ 50% ಡಿಸ್ಕೌಂಟ್ ಡ್ಯೂರಿಂಗ್ ಫೆಸ್ಟಿವಲ್ ಟೈಮಲ್ಲಿ 50% ಪ್ಲಸ್ 50% ಡಿಸ್ಕೌಂಟ್ ಅಂತ ಹಾಕಿದರೆ ನಾವು ಎಷ್ಟು ರೂಪಾಯಿ ಕೊಡಬೇಕಾಗುತ್ತೆ? ಫಾರ್ ಎಕ್ಸಾಂಪಲ್ MRP 100 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಏನಿದೆ 50% ಅಂತ ಹೇಳಿದರೆ ಎಷ್ಟು ಕೊಡಬೇಕು? 50 ರೂಪೀಸು. ಎಗೇನ್ ಇದರಲ್ಲಿ ಏನಾಗಿದೆ 50%. ಅಂದರೆ ಏನು? ಇದರಲ್ಲಿ 50% ಅಂದರೆ 25 ರೂಪೀಸ್ನ ನಾನು ಪೇ ಮಾಡಬೇಕು. ಹಂಗಾರೆ ಓವರ್ ಆಲ್ ಡಿಸ್ಕೌಂಟ್ ಎಷ್ಟಾಯಿತು? 25 ರೂಪೀಸ್ನ ನಾನು ಪೇ ಮಾಡಬೇಕು 100 ರೂಪೀಸಲ್ಲಿ ಅಂತ ಹೇಳಿದ್ರೆ ಓವರ್ ಆಲ್ ಡಿಸ್ಕೌಂಟ್ ಎಷ್ಟಿದೆ? 75% ಇದೆ. ಇಲ್ಲಿ ನೋಡಿದಾಗ ಏನಿದೆ 50% ಪ್ಲಸ್ 50% ಡಿಸ್ಕೌಂಟ್. ನಮ್ಗೆ ನೋಡಿದ ತಕ್ಷಣ 100% ಡಿಸ್ಕೌಂಟ್ ಇದೆ ಅಂದ್ಕೊಳ್ತೀವಿ. ಬಟ್ 100% ಡಿಸ್ಕೌಂಟ್ ಅಲ್ಲ, ಇದು ಓವರ್ ಆಲ್ 75% ಡಿಸ್ಕೌಂಟ್ ಆಗಿದೆ. 25 ರೂಪೀಸ್ನ ಪೇನ ಮಾಡಬೇಕಾಗುತ್ತೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಅಪ್ ಟು 70% ಡಿಸ್ಕೌಂಟ್. ಫಾರ್ ಎಕ್ಸಾಂಪಲ್ ಅಪ್ ಟು 70% ಡಿಸ್ಕೌಂಟ್ ಅಂತ ಹೇಳಿದ್ರೆ ಎಲ್ಲ ಐಟಮ್ಗಳಿಗೂ ಅಲ್ಲಿ ಏನಿರೋದಿಲ್ಲ, ಡಿಸ್ಕೌಂಟ್ಗಳು ಇರೋದಿಲ್ಲ. ಸಿಂಗಲ್ ಐಟಮ್ ಮಾತ್ರ ಏನಿರುತ್ತೆ, ಡಿಸ್ಕೌಂಟ್ ಇರುತ್ತೆ. ಫ್ಲ್ಯಾಟ್ 70% ಡಿಸ್ಕೌಂಟ್ ಅಂತ ಹೇಳಿದ್ರೆ ಈಚ್ ಆ್ಯಂಡ್ ಎವ್ರಿ ಐಟಮ್ ಹ್ಯಾವ್ 70% ಡಿಸ್ಕೌಂಟ್. ಪ್ರತಿಯೊಂದು ಐಟಮ್ಗೂ ಕೂಡ ಏನಿರುತ್ತೆ 70% ಡಿಸ್ಕೌಂಟ್ ಇರೋದನ್ನು ನೋಡ್ಬೋದು. ಇಲ್ಲಿ ಗೊತ್ತಿರಬೇಕು, ಅಪ್ ಟು ಅಂದರೆ ಸಿಂಗಲ್ ಐಟಮ್, ಎಲ್ಲ ಐಟಮ್ಗೂ ಅಲ್ಲ. ಫ್ಲ್ಯಾಟ್ ಅಂದರೆ ಎವ್ರಿ ಐಟಮ್ ಹ್ಯಾವ್ ದೇರ್ ಓನ್ ಡಿಸ್ಕೌಂಟ್ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಒಂದು ಕ್ವೆಶನನ್ನು ನೋಡೋಣ ಇಲ್ಲಿ. ಡಿಟರ್ಮೈನ್ ದಿ ಸಿಂಗಲ್ ಫ್ಲ್ಯಾಟ್ ಡಿಸ್ಕೌಂಟ್ ಫಾರ್ ಸಕ್ಸೆಸಿವ್ ಡಿಸ್ಕೌಂಟ್. ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಹೈಯೆಸ್ಟ್ ಡಿಸ್ಕೌಂಟ್ ಯಾವುದ್ರಲ್ಲಿದೆ ಅಂತ ಕ್ಯಾಲ್ಕುಲೇಷನನ್ನು ಮಾಡಬೇಕು. ನೋಡೋಣ ಯಾವುದು ಹೈಯೆಸ್ಟ್ ಡಿಸ್ಕೌಂಟು ಸಿಗುತ್ತೆ ಅಂತ. ಫಸ್ಟ್ ಒನ್ ನಾವು ಸಿಂಪ್ಲಿಫಿಕೇಶನ್ ಮಾಡೋಣ. 100 ಇಂಟು 30% ಅಂತ ಹೇಳಿದ್ರೆ 100ಅಲ್ಲಿ 30 ಮೈನಸ್ ಮಾಡಿದ್ರೆ ಎಷ್ಟು? 70%. ಹಂಗಾಗಿ ನಾವು ನ್ಯೂಮರೇಟರಲ್ಲಿ 70 ಹಾಕೊತೀವಿ. ಈಸ್ ಡಿವೈಡೆಡ್ ಬೈ 100. 40% ಅಂದರೆ 100ಅಲ್ಲಿ 40 ಹೋದರೆ 60 ಈಸ್ ಡಿವೈಡೆಡ್ ಬೈ 100 ಇಂಟು 50 50 ಹೋದರೆ 50 ಈಸ್ ಡಿವೈಡೆಡ್ ಬೈ 100. ಈ 20ಗೆ ಈ 20 ಕ್ಯಾನ್ಸಲ್, ಈ 0ಗೆ ಈ 0 ಕ್ಯಾನ್ಸಲ್, ಈ 0ಗೆ ಈ 0 ಕ್ಯಾನ್ಸಲ್, ಈ 0ಗೆ ಈ 0 ಕ್ಯಾನ್ಸಲ್ ಆಗಿದೆ. 5 1s 5 2s 2 1s 2 3s 7 3s ಎಷ್ಟಾಗುತ್ತೆ? 21. ಅಂದರೆ ಏನು 21 ರೂಪೀಸ್ನ ಅವ್ರು ಏನು ಮಾಡಬೇಕು? ಪೇ ಮಾಡಬೇಕು. ಓವರ್ ಆಲ್ ಡಿಸ್ಕೌಂಟ್ ಎಷ್ಟಿದೆ? 100ಅಲ್ಲಿ 21ನ ಮೈನಸ್ ಮಾಡಿದ್ರೆ 79% ಅಷ್ಟು ಏನಿದೆ ಓವರ್ ಆಲ್ ಡಿಸ್ಕೌಂಟ್. ಹಂಗಾದ್ರೆ ಏದು ಓವರ್ ಆಲ್ ಡಿಸ್ಕೌಂಟ್ ಎಷ್ಟಿದೆ? 79% ಡಿಸ್ಕೌಂಟು ಇದೆ. ಅದೇ ರೀತಿ ಸೆಕೆಂಡ್ ಒನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ಡಿಸ್ಕೌಂಟ್ ಇದೆ ಅಂತ. ಬಿದು ಇದು ಏದಾಯಿತು. ಬಿದು ನಾವು ನೋಡೋದಾದರೆ 10% ಅಂತ ಹೇಳಿದರೆ 100 ಇಂಟು 10% ಅಂದರೆ 100ಅಲ್ಲಿ 10 ಮೈನಸ್ ಮಾಡಿದ್ರೆ 90 ಇಂಟು 20 ಅಂದರೆ 80 ಈಸ್ ಡಿವೈಡೆಡ್ ಬೈ 100 ಇಂಟು 50 ಅಂದರೆ 15. ಇಷ್ಟನ್ನು ಕೂಡ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬಂತು? 36 ರೂಪೀಸ್ನ ಪೇ ಮಾಡಬೇಕು. 36 ಪೇ ಮಾಡಬೇಕಂದ್ರೆ 100ಇಂದ 36ನ ಮೈನಸ್ ಮಾಡಿದ್ರೆ ಎಷ್ಟು? 64% ಅಷ್ಟು ಏನಿದೆ ಡಿಸ್ಕೌಂಟು ಸಿಕ್ಕಿದೆ. ಸೆಕೆಂಡ್ ಒನ್ಗೇನು 64% ಏನಾಗಿದೆ ಓವರ್ ಆಲ್ ಡಿಸ್ಕೌಂಟು ಸಿಗ್ತಾ ಹೋಗಿದೆ. ಓಕೆ, ನೆಕ್ಸ್ಟ್ ಏನಿದೆ 50 ಪ್ಲಸ್ 60 ಅಂತ ಇದೆ. ನೋಡೋಣ ಅದ್ರ ಸಿಂಪ್ಲಿಫಿಕೇಶನ್ನ ಮಾಡೋಣ. ಸಿ ಎಷ್ಟಿದೆ? 100 ಇಂಟು 50 ಅಂತ ಇದೆ ಅಂತ ಹೇಳಿದ್ರೆ 50 ಈಸ್ ಡಿವೈಡೆಡ್ ಬೈ 100 ಇಂಟು 60 ಆಗಿರೋದ್ರಿಂದ 40 ಈಸ್ ಡಿವೈಡ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 20 ರೂಪೀಸ್ನ ಅವ್ರು ಪೇ ಮಾಡಬೇಕು. 100ಅಲ್ಲಿ 20 ಮೈನಸ್ ಮಾಡಿದ್ರೆ ಓವರ್ ಆಲ್ ಡಿಸ್ಕೌಂಟ್ ಎಷ್ಟು? 80% ಅಷ್ಟು ಡಿಸ್ಕೌಂಟು ಸಿಗೆ ಸಿಕ್ಕಿದೆ. ಓಕೆ, ಇದರಲ್ಲಿ ಸಿಕ್ಕಿರೋದು ಎಷ್ಟು? 80% ಅಷ್ಟು ಡಿಸ್ಕೌಂಟು ಸಿಕ್ಕಿದೆ. ಓಕೆ, ಈಗ ಡಿ ಇದು ಡಿಸ್ಕೌಂಟ್ ನೋಡೋಣ. 20% ಪ್ಲಸ್ 20% ಪ್ಲಸ್ 20% ಅಂತ ಇದೆ. ಏನು 20% ಪ್ಲಸ್ 20% ಪ್ಲಸ್ 20% ಅಂದರೆ ಏನು? 100 ಇಂಟು 80 ಈಸ್ ಡಿವೈಡೆಡ್ ಬೈ 100 ಇಂಟು 80 ಈಸ್ ಡಿವೈಡೆಡ್ ಬೈ 100 80 ಈಸ್ ಡಿವೈಡೆಡ್ ಬೈ 100. ಈ ಸಿಂಪ್ಲಿಫಿಕೇಶನನ್ನು ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? 51.2 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. 100ಅಲ್ಲಿ 51.2ನ ಮೈನಸನ್ನು ಮಾಡಿದ್ರೆ 48.8.
ಪರ್ಸೆಂಟ್. ಓಕೆ, ಹಾಗಾದರೆ ಡಿಗೆ ಸಿಕ್ಕಂಥ ಒಂದು ಸಕ್ಸೆಸಿವ್ ಡಿಸ್ಕೌಂಟ್ ಎಷ್ಟಿದೆ? 48.8%. ಇಷ್ಟರಲ್ಲಿ 4 ಆಪ್ಷನಲ್ಲಿ ಹೈಯೆಸ್ಟ್ ಡಿಸ್ಕೌಂಟ್ ಯಾವುದಕ್ಕೆ ಸಿಕ್ಕಿದೆ? ಆಪ್ಷನ್ ಸಿಗೆ 50% ಪ್ಲಸ್ 60% ಇದೆಯಲ್ಲ, ದಟ್ ಈಸ್ ದಿ ಹೈಯೆಸ್ಟ್ ಸಕ್ಸೆಸಿವ್ ಡಿಸ್ಕೌಂಟ್ ಅಂತ ಕರಿಬೋದು. ಅವಾಗ 20% ಪ್ಲಸ್ 20% ಪ್ಲಸ್ 20% ನೋಡಿದಾಗ ಜಾಸ್ತಿ ಡಿಸ್ಕೌಂಟ್ ಇದೆ ಅಂತ ಫೀಲ್ ಆಗುತ್ತೆ, ಬಟ್ ಹೈಯೆಸ್ಟ್ ಡಿಸ್ಕೌಂಟ್ ಆಗಿರೋದಿಲ್ಲ. ಓಕೆ, ಇದ್ರ ಬೇಸಿಸ್ಸು ನೀವು ನಿಮಗೆಲ್ಲ ಒಂದು ಹೋಮ್ವರ್ಕ್ ಕ್ವೆಶನ್ ಇದೆ. ಇದನ್ನು ಬೇಸಿಸನ್ನು ಇಟ್ಕೊಂಡು ಒಂದು ಹೋಮ್ವರ್ಕ್ ಕ್ವೆಶನ್ನ ಸೊಲ್ಯೂಷನನ್ನು ಮಾಡಿ, ಆ ಸೊಲ್ಯೂಷನನ್ನು ನೀವು ಕಮೆಂಟಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನು ತಿಳಿಸಿ. ಏನಿದೆ ಕ್ವೆಶನು? ವಿಚ್ ಆಫ್ ದಿ ಫಾಲೋಯಿಂಗ್ ಸೀಕ್ವೆನ್ಸ್ ಸಕ್ಸೆಸಿವ್ ಡಿಸ್ಕೌಂಟ್ ಈಸ್ ಗ್ರೇಟೆಸ್ಟ್? ಆಪ್ಷನ್ ಎ 40%, ಆಪ್ಷನ್ ಬಿ 20 ಪ್ಲಸ್ 20%, ಆಪ್ಷನ್ ಸಿ 10% ಪ್ಲಸ್ 10% ಪ್ಲಸ್ 10% ಪ್ಲಸ್ 10%, ಡಿ ಆಲ್ ಆಫ್ ದಿ ಅಬೋವ್. ಎಲ್ಲವೂ ಕೂಡ ಈಕ್ವಲ್ ಆಗಿ ಡಿಸ್ಕೌಂಟ್ ಆಗಿದೆ. ಇದರಲ್ಲಿ ಯಾವುದು ಹೈಯೆಸ್ಟ್ ಗ್ರೇಟೆಸ್ಟ್ ಡಿಸ್ಕೌಂಟ್ ಅನ್ನೋದನ್ನ ನೀವು ಕಮೆಂಟಲ್ಲಿ ಆನ್ಸರ್ಸ್ನ